ಫ್ಲೈಓವರ್ ಕಾಮಗಾರಿಯಲ್ಲಿ ಮೇಲೆ ಕೆಲಸ ನಡೀತಾ ಇರಬೇಕಾದ್ರೆ ನಬಿರಾಜ್ ಅನ್ನುವಂಥವರೊಬ್ಬರ ASI ಅವರು ಡ್ಯೂಟಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮೇಲಿನಿಂದ ಒಂದು ಕಬ್ಬಿಣದ ಪೈಪ್ ಬಿದ್ದು ಅವರ ತಲೆಗೆ ತೀವ್ರ ಪೆಟ್ಟಾಗಿ ಅವರು ಇವತ್ತು ತೀವ್ರವಾದಂಥ ಪೆಟ್ಟಾಗಿ ಅನ್ಕಾನ್ಶಿಯಸ್ ಸ್ಥಿತಿಯಲ್ಲಿ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಇದು ಬಹಳ ದುರ್ದೈವದ ಸಂಗತಿ. ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರುವಂತ NHPWD ಅಧಿಕಾರಿಗಳಾಗಲಿ ಮತ್ತು ಕಾಂಟ್ರಾಕ್ಟರ್ ಆಗಲಿ ಕಟ್ಟುನಿಟ್ಟಿನ ಸೇಫ್ಟಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಕನಿಷ್ಠ ಪಕ್ಷ ಮೇಲೆ ಈ ರೀತಿ ರಾಡ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಮೇಲೆ ಕೆಲಸ ನಡೆಯುವಂಥ ಏರಿಯಾದಲ್ಲಾದರೂ ಕ್ರಮ ಕೈಗೊಳ್ಳಬೇಕಾಗಿತ್ತು. ಕೈಗೊಂಡಿಲ್ಲ. ಅವ್ರ ಮೇಲೆ ಎಲ್ಲ ರೀತಿಯ ಕ್ರಮವನ್ನು ಈಗಾಗಲೇ ಇಲ್ಲಿನ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಪೊಲೀಸರು ಮತ್ತು PWD ಹಿರಿಯ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಮುಂದಿನ ದಿವಸದಲ್ಲಿ ಈಗ ಸದ್ಯಕ್ಕೆ ಕಾಮಗಾರಿ ಬಂದಿದೆ. ಮುಂದಿನ ದಿವಸದಲ್ಲಿಯೂ ಸಹಿತ ಈ ರೀತಿ ಆಗಲಾರದಂತೆ ಎಲ್ಲ ಸೇಫ್ಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅದನ್ನು ನಾನು ಚೀಫ್ ಇಂಜಿನಿಯರ್ಗೂ ಹೇಳ್ತೇನೆ ಮತ್ತು DC ಅವ್ರಿಗೂ ಹೇಳ್ತೇನೆ, ಕಮಿಷನರ್ಗೂ ಹೇಳ್ತೇನೆ. ಸರ್, ಈಗ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಸರ್. ಹಿಂಬಾಗಿಲಿಂದ ಬಿಡುವಂತ ಕೆಲಸ ಮಾಡಿದ್ದಾರೆ. ಸ್ಟೇಷನ್ ಬೇಲ್ ಮೇಲೆ ಎಲ್ಲರನ್ನು ಬಿಟ್ಟು ಕಳಿಸಿದ್ದಾರೆ ಸರ್. ಕ್ರಿಮಿನಲ್ ಕೇಸ್ ಹಾಕೋದು. ಹೌದಾ? ಸ್ಟೇಷನ್ ಮೇಲೆ ಬಿಟ್ಟಿಲ್ಲ. ಸ್ಟೇಷನ್ ಬೇಲ್ ಬಿಡುವಂತ ಇಲ್ಲೇ ಅವರೇ ಇದ್ದಾರೆ, ACP ಅವರು ಇದ್ದಾರೆ, ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಕ್ಕೆ ನಾ ಹೇಳಿದ್ದೀನಿ. ಸರ್, ಬೆಳಗ್ಗೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸರ್, ಇದೊಂದು ಸಾಮಾನ್ಯ ಘಟನೆ, ಆಕಸ್ಮಿಕವಾಗಿ. ಹೋಮ್ ಮಿನಿಸ್ಟರು ನಿಮ್ಮೆಲ್ಲ ಚಾನೆಲ್ಗಳಿಗೆ ಮಾತನಾಡಿದ್ದನ್ನು ನಾನು ನೋಡಿದ್ದೇನೆ. ಹೋಮ್ ಮಿನಿಸ್ಟರು ಇದೊಂದು ಕೋಮು ಗಲಭೆ ಅಂತ ಹೇಳಿ ಬಿಂಬಿಸಿಬಿಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನ ಪರಿಶೀಲನೆ ಮಾಡಿದರೆ ಅತ್ಯಂತ ಪೂರ್ವ ನಿಯೋಜಿತವಾಗಿ ಅಲ್ಲಿ ರಾಡು, ಕಲ್ಲುಗಳು, ಮಚ್ಚು, ಲಾಂಗು ಎಲ್ಲ ಹಿಡ್ಕೊಂಡ್ಬಂದು ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ. ಪೆಟ್ರೋಲ್ ಬಾಂಬು ಒಗೆದಾರ ಮತ್ತು ಕಳೆದ ವರ್ಷವೂ ಸಹಿತ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀವು ಸಂಪೂರ್ಣವಾಗಿ ಶಾಂತತೆಯನ್ನು ಮೇಂಟೈನ್ ಮಾಡ್ರಿ ಅಂದ್ರೆ ನನಗೆ ವಿಶ್ವಾಸದ ಪೊಲೀಸರು ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅದ್ರ ಬಗ್ಗೆ ಏನೂ ಪ್ರಶ್ನೆನೇ ಇಲ್ಲ. ನಂದು ದೂರು ಪೊಲೀಸರಿಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಮಾಡ್ತಾ ಇದೆ. ಇಲ್ಲೇ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಸಂದರ್ಭದಲ್ಲಿ ಯಾವುದೇ ಒಂದು ಫೈರಿಂಗು ಇತ್ಯಾದಿ ಮಾಡಲಾರ್ದೆ ಎಲ್ಲರನ್ನೂ ಚದುರಿಸಿದ್ರು ಮತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಬೇಕು ಅನ್ನುವಂಥ ಒಂದು ದುರುದ್ದೇಶ ಇಟ್ಕೊಂಡು ಬಂದಿದ್ರು ಅವ್ರನ್ನೆಲ್ಲ ಸರಿಯಾಗಿ ಅರೆಸ್ಟ್ ಮಾಡಿ ಸುಮಾರು 2-2.5 ವರ್ಷಗಳ ಕಾಲ ಅವರಿಗೆ ಯಾವುದೇ ರೀತಿ ಬೇಲು ಇತ್ಯಾದಿ ಸಿಗಲಾರದಂತೆ ಸರಿಯಾದಂಥ ಕೇಸನ್ನು ನಡೆಸಿದರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಮಿಡಿಯೇಟ್ ಸ್ಟ್ಯಾಂಡ್ ಚೇಂಜ್ ಆಯಿತು. ಅವ್ರು ಬೇಲ್ ಮೇಲೆ ಬಿಡುಗಡೆ ಆದರು. KJಹಳ್ಳಿ DJಹಳ್ಳಿ ಅದೇ ಸ್ಥಿತಿ ಆಯಿತು. ಮತ್ತು ಕುಕ್ಕರ್ ಸ್ಫೋಟ ಆದಾಗ ಬ್ರದರ್ ಅಂತ ಕರೆದ್ರು. ರಾಮೇಶ್ವರಕ್ಕೆ ಸ್ಫೋಟ ಆದಾಗ ಏನಂತ ಗೊತ್ತಾಗೋಕ್ಕಿಂತ ಮೊದಲು ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿದ್ರು. ಅದಾದ ನಂತರ ಇನ್ನೊಬ್ಬರು ಹೇಳಿದ್ರು 2 ಹೋಟೆಲ್ಗಳ ಮಧ್ಯೆ ಒಂದು ಸ್ಪರ್ಧೆ ರೈವಲರಿ ಕಾರಣದಿಂದ ಅವ್ರು ಮಾಡಿದ್ದಾರೆ ಅಂತ. ಅಂದ್ರೆ ನೀವು ಇನ್ನು ಆಂಟಿಸಿಪೇಷನ್, ನೀವು ಪ್ರೀ ಜಡ್ಜ್ ಮಾಡಿಬಿಡ್ತಾ ಇದ್ದೀರಿ. ಇದರಲ್ಲಿ ಭಯೋತ್ಪಾದನೆ ಆಂಗಲ್ ಇದೆಯೋ ಇಲ್ಲೋ ಇದ್ಯಾವುದು ನೋಡ್ಲಾರ್ದೆ ನೀವು ಯಾವಾಗ ಅವರಿಗೊಂದು ಬೆನಿಫಿಟ್ ಆಫ್ ಡೌಟ್, ಸಂಶಯದ ಆಧಾರದ ಮೇಲೆ ಅವ್ರು ಮಾಡಿರ್ಲಿಕ್ಕಿಲ್ಲ ಅನ್ನುವಂಥದ್ದು ಕೊಟ್ಟು, ಯಾಕೆ ಅಂತಂದ್ರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ. ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನಿಂದಾಗಿ ಅವರಿಗೆ ನೀವು ಕನ್ಸೆಷನ್ ಕೊಡ್ತೀರಿ ಅಂತ ಅರ್ಥ ಆಗ್ಯದ ಮತಾಂಧ ಶಕ್ತಿಗಳಿಗೆ. ಈ ಮತಾಂಧ ಶಕ್ತಿಗಳು ಇವರು ಈ ಕಾರಣದಿಂದಾಗಿ ಅವ್ರಿಗೆ ಅನ್ನಿಸ್ತದೆ ಈ ಸರ್ಕಾರ ನಮ್ದು ಇಸ್ಲಾಮಿಕ್ ಮತಾಂಧ ಶಕ್ತಿಗಳಿಗೆ. ನಾನು ಎಲ್ಲಾ ಮುಸಲ್ಮಾನರು ಮತಾಂಧರು ಅಂತ ನಾನು ಆರೋಪ ಮಾಡ್ತಾ ಇಲ್ಲ. ಆದರೆ ಯಾರ್ಯಾರು ಈ ಘಟನೆಯಲ್ಲಿ ಇಲ್ಲಿಯವರೆಗೆ ಭಯೋತ್ಪಾದನೆಯಲ್ಲಿ ಮತ್ತು ಈ ರೀತಿಯ ಘಟನೆಯಲ್ಲಿ ಪಾತ್ರರಿದ್ದಾರೆ ಅವರೆಲ್ಲ ಆ ಕಮ್ಯುನಿಟಿಗೆ ಸೇರಿದವರು. ಅವ್ರಿಗೇನು ಅನ್ನಿಸ್ತಾ ಇದೆ ಅಂತಂದ್ರೆ ಈ ಸರ್ಕಾರದಲ್ಲಿ ನಮಗೆ ರಕ್ಷಣೆ ಸಿಗ್ತದೆ.
ಹೀಗಾಗಿ ನೋಡ್ರಿ ಎಂಥ ದುರ್ದೈವದ ಸ್ಟೇಟ್ಮೆಂಟ್ ಒಬ್ಬ ಗೃಹ ಮಂತ್ರಿಗಳದು. ಇದೊಂದು ಕೋಮುಗಲಭೆ ಅಲ್ಲ. ಆಯ್ದಾಯ್ದು ಬರೀ ಹಿಂದೂಗಳ ಮನೆಗೆ ಬೆಂಕಿ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಆಯ್ದೋಗುವಂತ ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ, ರಾಡ್ ಇತ್ಯಾದಿ ತೆಗೆದುಕೊಂಡು ಕಲ್ಲಿನ ಗುಂಪೆಯನ್ನ ಕೂಡಿ ಹಾಕಿಟ್ಟಿದ್ದಾರೆ. ಇದೆಲ್ಲ ಆದ ನಂತರ ಒಬ್ಬ ಹೋಮ್ ಮಿನಿಸ್ಟರ್ ಹೆಂಗೆ ಹೇಳಬೇಕಾಗಿತ್ತು? ಅಲ್ಲಿನ SP ಅವರಿಗೆ, ಅಲ್ಲಿನ ಉಳಿದ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಏನು ಹೇಳಬೇಕಾಗಿತ್ತು? ನಾವು ಇದೀವಿ, ಯಾರು ಇದನ್ನ ಮಾಡಿದ ಅವ್ರು ಒದ್ದು ಒಳಗೆ ಹಾಕ್ರಿ ಅಂತ. ಅದರಲ್ಲಿ ಬ್ಯಾಲೆನ್ಸ್ ಮಾಡಕ್ ಹೋಗಿದ್ದಾರೆ. ಯಾರು ಗಣಪತಿ ಮೆರವಣಿಗೆ ಮಾಡಕ್ ಹೊರಟಿದ್ದಾರೆ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ. ಬ್ಯಾಲೆನ್ಸ್ ಅದರಲ್ಲಿಯೂ 10 ಜನ ಮುಸಲ್ಮಾನರು, 10 ಜನ ಹಿಂದೂಗಳು. ಈ ಸೆಕ್ಯುಲರಿಸಮ್ನಿಂದಾಗಿ ದೇಶ ಹಾಳಾಗ್ಯದ. ಸೆಕ್ಯುಲರಿಸಮ್ ಒಂದು ಸಹಜ ಸ್ವಭಾವ ಆಗಬೇಕು ಹೊರತಾಗಿ ಅವ್ರೇನು ದಾದಾಗಿರಿ ಮಾಡಿದ್ರು, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಡುವಂತಹ ಕೆಲಸವನ್ನ, ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಯಾವ ಪೊಲೀಸರು ಏನು ಆಕ್ಷನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ರಾಜಕೀಯ ಬೆಂಬಲ ಇದ್ದಾಗ, ಸರ್ಕಾರದ ಬೆಂಬಲನೇ ಅವ್ರಿಗಿದ್ದಾಗ ಏನಾಗತ್ತೆ ಹೇಳ್ರಿ? ಹಿಂದೆ ಎಲ್ಲಾ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಸಹಿತ ಕಾಂಗ್ರೆಸ್ಸಿನ ಧೋರಣೆ ಇದೇ ಆಗಿದೆ. ಈಗ ಅಲ್ಲಿ ಅಮೆರಿಕಕ್ಕೆ ಹೋಗಿ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಭಾರತವನ್ನ ವಿರೋಧ ಮಾಡ್ತಾ ಇರುವಂತ ಅಲ್ಲಿನ ಓಮರ್ ಅಂತ ಹೇಳಿ ಆ MP ಭೇಟಿ ಆಗ್ತಾರೆ. ಆ MP ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಅಲ್ಲ, ನರೇಂದ್ರ ಮೋದಿ ವಿರುದ್ಧ ಅಲ್ಲ, ಅವರು ಭಾರತದ ವಿರುದ್ಧ ದ್ವೇಷವನ್ನ ಕಾರವರು. ಭಾರತದ ವಿರುದ್ಧ ದ್ವೇಷವನ್ನ ಕಾರುವಂತ ಮತ್ತು ಕಾಶ್ಮೀರದಲ್ಲಿ ಈಗಿರುವ ನಮ್ಮ ಕೈಯಲ್ಲಿರುವಂತಹ ಕಾಶ್ಮೀರದ ವಿರುದ್ಧವಾಗಿ ಮಾತನಾಡುವಂತ ಇಮ್ರಾನ್ ಖಾನ್ ಭೇಟಿಯಾಗಿ ಭಾರತವನ್ನ ಹೇಗೆ ಸದಿಬಡಿಬೇಕು ಅಂತ ತಿಳ್ಕೊಂಡು ಸ್ಟ್ರಾಟಜಿ ಹೇಳಿಕೊಡು ಬರುವಂತ ಒಬ್ಬ ಅಮೆರಿಕಾದ ಕಾಂಗ್ರೆಸ್ ಮೆನ್ ಅನ್ನ ಭೇಟಿಯಾಗಿ ರಾಹುಲ್ ಗಾಂಧಿ ಅದರ ಫೋಟೋ ಅಭಿಮಾನದಿಂದ ಹಾಕೋತಾರಂತಂದ್ರೆ ಇಲ್ಲಿರುವ ಮತಾಂಧ ಇಸ್ಲಾಮಿಕ್ ಶಕ್ತಿಗಳಿಗೆ ಏನ್ ಅನ್ಸುತ್ತೆ? ಅವರಿಗೆ ಇಡೀ ಸರ್ಕಾರ, ಇಡೀ ರಾಜ್ಯ ಸರ್ಕಾರ ರಾಹುಲ್ ಗಾಂಧಿ ಅಣತಿಯಂತೆ ನಡೀತದೆ. ರಾಹುಲ್ ಗಾಂಧಿ ಅಂತ ಅಣತಿಯಂತೆ ನಡೆಯುವಂತ ಸರ್ಕಾರ ಇದರಿಂದ ನಮಗೆ ಬೆಂಬಲ ಸಿಗ್ತದೆ. ಇವತ್ತು ಆ ಪೊನ್ನು ಏನ್ ಹೇಳಿದ್ದಾನ ಅವನು? ಸಿಖ್ ವಿಚಾರದಲ್ಲಿ ಅತ್ಯಂತ ಸುಳ್ಳು, ಒಂದು ಹಸಿ ಸುಳ್ಳನ್ನು ಹೇಳಿದ್ರಿ. ಇವತ್ತು ಇಡೀ ದೇಶದಲ್ಲಿ ಸಿಖ್ಖರ ತ್ಯಾಗ ಬಲಿದಾನ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಸಿಖ್ಖರ ತ್ಯಾಗ ಬಲಿದಾನದ ಬಗ್ಗೆ ಇಡೀ ಜಗತ್ತಿನಲ್ಲಿಯೇ ಭಾರತವನ್ನು ಸಂಶಯ ದೃಷ್ಟಿಯಿಂದ ನೋಡುವಂತ ಸ್ಥಿತಿ ನಿರ್ಮಾಣ ಮಾಡಿ ಆತ ಹೇಳಿದಾನೆ, ರಾಹುಲ್ ಗಾಂಧಿ ನಮ್ಮ ಪ್ರತ್ಯೇಕತಾ ಖಲಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಪೊನ್ನೂನ್ ಸ್ಟೇಟ್ಮೆಂಟ್ ಇವತ್ತಿದೆ. ಅಂದ್ರೆ ನೀವು ದೇಶವನ್ನ ಒಡಿಲಿಕ್ಕೆ ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಲುವಾಗಿ ನಿಂತಾಗ ಈ ಮತಾಂಧ ಶಕ್ತಿಗಳಿಗೆ ಹೆಚ್ಚು ಕುಮ್ಮಕ್ ಸಿಗ್ತದೆ. ಆದರೆ ನಾನು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೂ ನಾನು ಮನವಿ ಮಾಡ್ತೀನಿ, ನೀವು ಇದರಲ್ಲಿ ಬೀಳಕ್ ಹೋಗ್ಬೇಡ್ರಿ, ನೀವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಡ್ರಿ. ನಾಳೆ ಯಾರು ಬರಲ್ಲ ಇವ್ರು. ಸಣ್ಣ ಘಟನೆ ನಂತರ ಸರ್ ಉಮೇಶ್ ಪ್ರಕಾರ ಯಾವ ದೊಡ್ಡ ಘಟನೆ ಆಗ್ಬೇಕಂತ ಅಲ್ಲ, ಒಂದು 10-15 ಜನ ಸತ್ತಿದ್ರೆ ಅವ್ರ ಪ್ರಕಾರ ದೊಡ್ಡ ಘಟನೆ ಆಗ್ತಿತ್ತೇನೋ ಅಂತ ಇವ್ರ ಪ್ರಕಾರ, ಯಾರು ಪರಮೇಶ್ವರ್ ಅವ್ರ ಪ್ರಕಾರ, ಗೃಹ ಮಂತ್ರಿ. ಅಂದ್ರೆ ಇಷ್ಟು ಅಂಗಡಿ ಸುಟ್ಟಿದ್ದಾರೆ, ಸುದೈವದಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಅದನ್ನ ಮುಂದೆ ಈ ರೀತಿ ಆಗಲಾರದಂತೆ ಕ್ರಮ ತೆಗೆದುಕೊಳ್ಳಿ. ಇದೊಂದು ಸಣ್ಣ ಘಟನೆ, ಇದನ್ನು ಕೋಮು ಗಲಭೆ ಎಂದು ಬಿಂಬಿಸ್ಬಿಡ್ರಿ. ಏನ್ ನಾನ್ಸೆನ್ಸ್ ಮಾತಾಡ್ತಾರ ನನಗೆ ಅರ್ಥನ ಆಗ್ತಾ ಇಲ್ಲ ಇದೆ. ಮತ್ತು ಯಾರೇ ತಪ್ಪು ಮಾಡಿದ್ರು ಸಹಿತ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಇದು ಸರ್ಕಾರದಲ್ಲಿ ಆಡಳಿತ ನಡೆಸುವಂತವರ ನೀತಿಯಾಗಿರ್ಬೇಕು. ಇದು ಸರ್ಕಾರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಲುವಾಗಿ ಚಿಲ್ಲರತನೆ ಮಾಡಿದರೆ ಅವಾಗ ಈ ಮತಾಂಧ ಶಕ್ತಿಗಳು ಹತ್ತಿ ಕುಣಿಯಕ್ಕೆ ಶುರು ಮಾಡ್ತಾವ. ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಮತ್ತು ರಾಹುಲ್ ಗಾಂಧಿ ಅವರ ನಿನ್ನಿನ ವರ್ತನೆಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ. ಸರ್, ಈಗ ಈಶ್ವರಪ್ಪ ಅವರು ಮತ್ತೆ ತಮ್ಮ ಪಕ್ಷಕ್ಕೆ ಬರುವಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಮನೆ ಹಿರಿಯರೆಲ್ಲ ಒಂದು ಮಾಡಿದ್ರೆ ಮನೆಗೆ ನಾವು ವಾಪಸ್ ಬರ್ತೀನಿ, ಮನೇಲಿರುವಂತದ್ದು ಕೆಲವೊಂದು ಅಸಮಾಧಾನ ಸಮಾಧಾನ ಮಾಡಿ ಬರ್ತೀವಿ ಅಂತ ಹೇಳೋದು ಸರಿ ಆಗ್ಬೇಕು ಅಲ್ಲ. ಅವ್ರು ಏನ್ ಸರಿ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟಾರ ಅದನ್ನು ಸಂಬಂಧಿಸಿದ ಪ್ರಮುಖರಿಗೆ ಅವರು ಮಾತಾಡಿರ್ಬೋದು ಅಂತ ಅಂದ್ಕೊಂಡೇನೆ. ಮತ್ತು ಪಾರ್ಟಿಯೊಳಗೆ ಸರಿ ಮಾಡುವ ಅನ್ನೋಂಥದ್ದು ಒಂದು ಪ್ರಕ್ರಿಯೆ ನಡೆದಿರ್ತದೆ. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರಾಗಿದ್ದರು. ಅವರು ಯಾವ ಹಿನ್ನೆಲೆ ಏನೇನು ಹೇಳಿದ್ದಾರೆ ನೋಡಿಕೊಂಡು ನಾವು ಉತ್ತರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.